ಗುರು ನಮಸ್ಕಾರ. ನಿಮ್ಮ ರೈಟ್ ಟು ಫೈಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಕಥೆ ನಿಗೂಢ ಭಯದ ಆ ರಾತ್ರಿ ಭಾಗ 3. ಬನ್ನಿ ಕಥೆ ನೋಡೋಣ. ಸಿದ್ದು ಕೊಟ್ಟ ನೀರಿನ ಬಾಟಲ್ ತೆಗೆದುಕೊಂಡು ಮುನಿಯನ ಮುಖದ ಮೇಲೆ ನೀರು ಚುಮುಕಿಸಿ ಅವನನ್ನು ಎಬ್ಬಿಸಿದ ಅನುರಾಗ್ನನ್ನು ಮುನಿಯ ಅಣ್ಣ ಅವರೇ ನೀವೇನಿಲ್ಲಿ ಎಂದು ನಿಧಾನವಾಗಿ ಕೇಳಿದಾಗ ಅನುರಾಗ್ ನಾನೊಬ್ಬನೇ ಅಲ್ಲ, ಸಿದ್ದು ಕೂಡ ಇಲ್ಲೇ ಇದ್ದಾನೆಂದು ಹಿಂದೆ ತಿರುಗಿದಾಗ ಸಿದ್ದು ದೂರದಲ್ಲಿ ಬಾಟಲ್ ಹಿಡಿದುಕೊಂಡು ಬರುವುದನ್ನು ಕಂಡು ಹಾಗಾದರೆ ತನಗೆ ನೀರಿನ ಬಾಟಲ್ ಕೊಟ್ಟವರು ಯಾರೆಂದು ತಿಳಿಯದೆ ಭಯದಿಂದ ಕಿರುಚಿ ಸಿದ್ದುವಿನ ಬಳಿಗೆ ಓಡಿ ಇಲ್ಲೋ ಯಾರೋ ಇದ್ದಾರೆ ಎಂದ. ಮುಂದಕ್ಕೆ ಅನುರಾಗ್ ಹೇಳಿದ ಮಾತು ಸಿದ್ದುವಿಗೆ ನಂಬಲು ಕಷ್ಟವಾಯಿತು. ಅವನು ಕತ್ತಲಲ್ಲಿ ಏನೋ ಭಯದಿಂದ ನೀನು ಭ್ರಮೆ ಪಟ್ಟಿದ್ದೀಯ, ಇಲ್ಲಿ ನಾವಿಬ್ಬರು ಹಾಗೂ ಮುನಿಯ ಬಿಟ್ಟು ಇನ್ನಾರೂ ಇಲ್ಲ ಎಂದ. ಆಗ ಅನುರಾಗ್ ಹಾಗಾದರೆ ನನಗೆ ನೀರಿನ ಬಾಟಲಿ ಕೊಟ್ಟವರಾರು, ಬೇಕಾದರೆ ನೋಡು ಬಾಟಲಲ್ಲೇ ಇದೆ ಎಂದು ತೋರಿಸಿದ. ಮುನಿಯನ ಬಳಿಗೆ ಇಬ್ಬರೂ ಬಂದರು. ಈಗ ಸಿದ್ದುವಿಗೆ ಆಶ್ಚರ್ಯ ಹಾಗೂ ಆಘಾತ ಎರಡೂ ಒಟ್ಟಿಗೆ ಆದ ಅನುಭವ. ಏಕೆಂದರೆ ಅನುರಾಗ್ ಹೇಳಿದಂತೆ ಅಲ್ಲಿ ನೀರಿನ ಬಾಟಲ್ ಇತ್ತು. ಸಿದ್ದುವಿಗೂ ಕೂಡ ಅನುಮಾನ ಹಾಗೂ ಎಲ್ಲೋ ಒಂದೆಡೆ ಆತಂಕ ಪ್ರಾರಂಭವಾಯಿತು. ಆದರೆ ಅದನ್ನು ಹೇಳದೆ ಅನುರಾಗ್ ಇಲ್ಲಿ ನಾವಲ್ಲದೆ ಯಾರೋ ಬೇರೆಯವರು ಕೂಡ ಇದ್ದಾರೆ, ಅವರು ನಮಗೆ ಭಯ ಹುಟ್ಟಿಸಲು ಹೀಗೆ ಮಾಡ್ತಿರಬೇಕು ಅಂದ. ಅಷ್ಟರಲ್ಲಿ ನಿಧಾನವಾಗಿ ಮೇಲೆದ್ದ ಮುನಿಯ ಅಣ್ಣ ಅವರೇ, ಇದು ಯಾರೋ ಮನುಷ್ಯರು ಮಾಡ್ತಾ ಇರೋ ಕೆಲಸ ಅಲ್ಲ, ಇದು ಅವಳೇ ಸುಲೋಚನಾ, ಅವಳ ಆತ್ಮನೇ ಇಲ್ಲಿರೋದು. ನಾವು ಇಷ್ಟು ಹೊತ್ತು ಕ್ಷೇಮವಾಗಿ ಇರೋದೇ ದೊಡ್ಡ ವಿಷಯ, ನಡೀರಿ ಬೇಗ ಇಲ್ಲಿಂದ ಹೋಗೋಣ ಅಂದ. ಸಿದ್ದುವಿಗೂ ಕೂಡ ಈಗ ಮತ್ತೆ ರಿಸ್ಕ್ ಬೇಡ ಅನ್ನಿಸಿ ಹೌದು ಬನ್ನಿ ಮೂವರು ಮೊದಲು ಇಲ್ಲಿಂದ ಹೋಗೋಣ ಅಂದ. ಅನುರಾಗ್ ಬೇಗ ಬೇಗ ಬೈಕ್ ನಿಲ್ಲಿಸಿದ್ದ ದಾರಿಗೆ ನಡೆದ. ಅವನ ಹಿಂದೆ ಸಿದ್ದು ಹಾಗೂ ಇನ್ನೂ ಪೂರ್ತಿ ನಶೆ ಇಳಿಯದ ಮುನಿಯ ನಿಧಾನವಾಗಿ ಬರತೊಡಗಿದ. ಮೂವರು 1-5 ನಿಮಿಷದಲ್ಲಿ ಸಿದ್ದು ಬೈಕ್ ನಿಲ್ಲಿಸಿದ ಜಾಗಕ್ಕೆ ಬಂದರು. ಸಿದ್ದು ಮುನಿಯನನ್ನು ನೀನೇನು ಮಾಡ್ತಿದ್ದೆ ಇಲ್ಲಿ ಅಂದ. ಮುನಿಯ ಅಣ್ಣಾವ್ರೆ ಹೀಗೆ ಪಕ್ಕದೂರಿಗೆ ಹೋಗಿದ್ದೆ, ಅಲ್ಲಿ ಎಣ್ಣೆ ಕುಡಿಯೋ ಸ್ಪರ್ಧೆ ಇತ್ತು, ನನ್ನ ವೀಕ್ನೆಸ್ ಗೊತ್ತಲ್ವಾ, ಕುಡಿಯೋದ್ರಲ್ಲಿ ಮೈಮರೆತು ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ, ಆಮೇಲೆ ಬೇಗ ಮನೆ ಸೇರ್ಬೇಕು ಅಂತ ಬಂದು ಹೀಗಾಯ್ತು ಅಂದ. ಹೋಗಲಿ ಈಗ ನಮ್ ಜೊತೆ ಬಾ ಅಂತ ಹೇಳಿ ಸಿದ್ದು ಗಾಡಿ ಸ್ಟಾರ್ಟ್ ಮಾಡಿದ. ಹಿಂದೆ ಅನುರಾಗ್, ಅವನ ಹಿಂದೆ ಮುನಿಯ ಕುತ್ಕೊಂಡ. ಬೈಕ್ ಸ್ಟಾರ್ಟ್ ಆಯ್ತು. ಅನುರಾಗ್ನಿಗೆ ಮನೆ ಸೇರಿದ್ರೆ ಸಾಕು ಅನ್ನಿಸಿತ್ತು. ಮನಸ್ಸಿನಲ್ಲಿ ದೇವರ ಸ್ತೋತ್ರ ಹೇಳಿಕೊಳ್ತಿದ್ದ. ಆದರೆ ಅವನಿಗೇನು ಗೊತ್ತು, ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ನಂಬೋದಿಕ್ಕೆ ಆಗದೇ ಇರೋ ಸಂಗತಿ ನಡೆಯುತ್ತೆ ಅಂತ. ಗಾಡಿ ಸ್ಟಾರ್ಟ್ ಆಗಿ ಮುಂದೆ ಹೋಗ್ಬೇಕು ಅನ್ನಷ್ಟರಲ್ಲಿ ಹಿಂದೆ ಇದ್ದ ಮುನಿಯ ದಬಕ್ ಅಂತ ಕೆಳಗೆ ಬಿದ್ದ. ಸಿದ್ದು ತಕ್ಷಣ ಗಾಡಿ ನಿಲ್ಲಿಸಿ ಕುಡುಕ ನ್ಯಾಯವಾಗಿ ಕೂತ್ಕೊಳ್ಳೋ ಅಂತ ಬೈದ. ಮುನಿಯ ಏನು ಮಾತಾಡದೆ ಎದ್ದು ಕೂತ್ಕೊಂಡ. ಮತ್ತೆ ಮೂವರು ಹೊರಡೋಕೆ ಸಿದ್ಧ ಆದರು. ಸಿದ್ದು ಗಾಡಿ ಸ್ಟಾರ್ಟ ಮಾಡೋಕೆ ಹೋದವನು ಒಂದ್ಸಲ ಬೈಕ್ ಮಿರರ್ ಕನ್ನಡಿ ನೋಡಿದ. ಮುನಿಯ ಸರಿಯಾಗಿ ಕೂತಿದಾನ ಅಂತ. ಅಷ್ಟೇ ಸಿದ್ದು ಕನ್ನಡಿಯಲ್ಲಿ ಕಂಡಿದ್ದು ಮುನಿಯನ್ನ ಮಾತ್ರ ಅಲ್ಲ, ಮುನಿಯನ ಸ್ವಲ್ಪ ಪಕ್ಕದಲ್ಲೇ ಒಂದು ಬಿಳಿಯ ಬಣ್ಣದ ಆಕೃತಿ ಇವರನ್ನ ನೋಡ್ತಾ ನಿಂತಿತ್ತು. ಸಿದ್ದು ಅನುರಾಗ್ನಿಗೆ ಸನ್ನೆ ಮಾಡಿ ಒಮ್ಮೆ ಕನ್ನಡಿ ನೋಡು ಅಂದ. ನೋಡಿದ ಅನುರಾಗ್ನಿಗೆ ಏನೂ ಕಾಣಲಿಲ್ಲ. ಅವನು ಅಲ್ಲೇನೂ ಇಲ್ಲ ಎಂದು ಸುಮ್ಮನಾದ. ಸಿದ್ದು ಮತ್ತೊಮ್ಮೆ ನೋಡಿದ. ನಿಜ ಅಲ್ಲೇನೂ ಇರಲಿಲ್ಲ. ಸಿದ್ದು ತನಗೆ ಭ್ರಮೆ ಎಂದು ಅಂದುಕೊಂಡು ಮುಂದೆ ತಿರುಗಿದ. ಇನ್ನೇನು ಬೈಕ್ ಸ್ಟಾರ್ಟ್ ಮಾಡಬೇಕು. ಆಗ ಅನುರಾಗ್ ಕನ್ನಡಿ ನೋಡಿ ಜೋರಾಗಿ ಕಿರುಚಿದ. ಸಿದ್ದು ಕನ್ನಡಿ ನೋಡು, ಮುನಿಯನ ಹಿಂದೆ ಯಾರದು ಅಂತ ಅಂದ. ಸಿದ್ದು ಕೂಡ ಈಗ ನೋಡಿದಾಗ ಮತದೇ ಬಿಳಿಯ ಆಕೃತಿ. ತಡಮಾಡದೆ ತನ್ನ ಬೈಕ್ ಸ್ಟಾರ್ಟ್ ಮಾಡಿದ. ಸಿಕ್ಕಾಪಟ್ಟೆ ವೇಗವಾಗಿ ಊರಿನ ಕಡೆ ನುಗ್ಗಿಸಿದ. 10 ನಿಮಿಷದಲ್ಲಿ ಮೂವರು ಊರೊಳಗಿದ್ದರು. ಆದರೆ ಈ ಮೂವರು ತಡರಾತ್ರಿಯಲ್ಲಿ ಊರೊಳಗೆ ಬಂದಿದ್ದು ದೊಡ್ಡ ಚರ್ಚೆಗೆ ಕಾರಣವಾಯಿತು. ನಡು ರಾತ್ರಿಯಲ್ಲೂ ಜನ ಮನೆಯಿಂದ ಹೊರಗೆ ಓಡಿ ಬಂದರು. ಹಲವು ವರ್ಷಗಳಿಂದ ರಾತ್ರಿ ವೇಳೆ ಆ ದಾರಿಯಲ್ಲೇ ಬಂದು ಬದುಕುಳಿದವರು ಯಾರೂ ಇಲ್ಲ. ಆದರೆ ಈ ಮೂವರು ಬದುಕುಳಿದದ್ದು ಹೇಗೆ? ಎಲ್ಲರದೂ ಇದೊಂದೇ ಪ್ರಶ್ನೆ. ಅನುರಾಗ್ ಮತ್ತು ಸಿದ್ದು ಆ ರಾತ್ರಿ ತಮ್ಮ ಪ್ರಾಣ ಉಳಿಯಿತಲ್ಲ ಎಂದು ನಿಟ್ಟಿಸಿರು ಬಿಟ್ಟರು. ಆದರೆ ಅದಾದ 3 ದಿನಗಳ ನಂತರ ಭೇಟಿಯಾದ ಇವರಿಬ್ಬರಿಗೂ ಇದ್ದ ಅನುಮಾನ ಒಂದೇ. ಅನುರಾಗನಿಗೆ ನೀರಿನ ಬಾಟಲಿ ಕೊಟ್ಟದ್ದು ಯಾರು? ಬೈಕಿನ ಮಿರರ್ ಅಲ್ಲಿ ಕಂಡ ಆಕೃತಿ ಏನು? ಇಷ್ಟು ವರ್ಷಗಳಿಂದ ಹಲವನ್ನು ಬಲಿ ತೆಗೆದುಕೊಂಡಿತ್ತೆಂದು ಹೇಳಲಾದ ಸುಲೋಚನಳ ಆತ್ಮ ಇವರನ್ನು ಏಕೆ ಏನೂ ಮಾಡಲಿಲ್ಲ? ಅನುರಾಗ ಮತ್ತು ಸಿದ್ದುವಿನ ಮನಸ್ಸಿಗೆ ಈಗ ನೆಮ್ಮದಿಯಿಲ್ಲ. ಆ ಆತ್ಮ ನಮ್ಮನ್ನು ಏನು ಮಾಡಲಿಲ್ಲ ಎಂದ ಮೇಲೆ ಇಲ್ಲೇನೋ ರಹಸ್ಯ ಅಡಗಿದೆ, ಹೇಗಾದರೂ ಅದನ್ನು ತಿಳಿಯಲೇಬೇಕು ಎಂದು ಇಬ್ಬರು ನಿರ್ಧರಿಸಿದರು. ಕಾಡಿನಿಂದ ಕ್ಷೇಮವಾಗಿ ಬಂದದ್ದೇನೋ ನಿಜವಾದರೂ ಅನುರಾಗ್ ಹಾಗೂ ಸಿದ್ದುವಿಗೆ ಮಾತ್ರ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ ಎಂಬ ಭಯ ಹಾಗೂ ಆತಂಕಗಳೆರಡೂ ಆಗುತ್ತಿತ್ತು. ಇಬ್ಬರಿಗೂ ಆ ಕಾಡಿನ ರಹಸ್ಯ ತಿಳಿಯಲೇಬೇಕೆಂಬ ತವಕ ಬೇರೆ. ಕಾಡಿನಿಂದ ಮರಳಿದ ಮೇಲೆ ಊರಿನ ಜನರೆಲ್ಲ ಇವರ ಬಗ್ಗೆ ಮಾತನಾಡದ ದಿನವಿಲ್ಲ. ಕೆಲವರಂತೂ ಇವರಲ್ಲಿ ದೈವಿಕ ಶಕ್ತಿಗಳಿವೆ, ಅದಕ್ಕೆ ದೆವ್ವ ಏನೂ ಮಾಡಲಿಲ್ಲ ಎಂದೆಲ್ಲ ಹೇಳತೊಡಗಿದ್ದರು. ಕಾಡಿನಿಂದ ಊರಿಗೆ ಬಂದ 3 ದಿನಗಳ ನಂತರ ಅನುರಾಗ್ ಮತ್ತು ಸಿದ್ದು ಭೇಟಿಯಾದರು. ಇಬ್ಬರೂ ತಮ್ಮ ಅನುಮಾನಗಳ ಬಗ್ಗೆ ಮಾತನಾಡಿಕೊಂಡರು. ಆಗ ಸಿದ್ದು, ಅನುರಾಗ್ ಈಗೇನು ನೀನು ನನ್ ಜೊತೆ ಮತ್ತೆ ಕಾಡಿನೊಳಗೆ ಬರೋದಕ್ಕೆ ರೆಡಿ ಇದ್ದೀಯಾ ಅಂತ ಕೇಳಿದ.
ಅನುರಾಗ್ ಹೌದು ಸಿದ್ದು, ನಾನು ರೆಡಿ. ಆದ್ರೆ ಒಂದು ವಿಷಯ ಮರಿಬೇಡ, ಆವತ್ತು ರಾತ್ರಿ ನಾವಿಬ್ರೇ ಇರ್ಲಿಲ್ಲ, ನಮ್ ಜೊತೆ ಮುನಿಯಾ ಕೂಡ ಇದ್ದ. ಅವನಿಗೂ ಅಲ್ಲಿ ಏನಾಗಿಲ್ಲ. ಸಾಲದಕ್ಕೆ ಅವನು ನಮಗಿಂತ ಮೊದಲೇ ಅಲ್ಲಿದ್ದ. ಈಗ ಹೋಗೋದೇ ಆದರೆ ನಾವು ಅವನನ್ನು ಕರ್ಕೊಂಡೇ ಹೋಗ್ಬೇಕು. ನೀನು ಹೇಳೋದು ನಿಜ ಅನುರಾಗ್, ಅವನ ಕರ್ಕೊಂಡೇ ಹೋಗೋಣ. ಅನುರಾಗ ಮತ್ತು ಸಿದ್ದು ಆ ದಿನ ಸಂಜೆ ಮುನಿಯನ್ನ ಭೇಟಿ ಮಾಡಿ ಕಾಡಿಗೆ ಹೋಗೋ ವಿಚಾರ ಹೇಳಿದ್ರು. ಮುನಿಯಾ ನಾನು ಬರಲ್ಲ ಅಂತ ಎಗರಾಡಿದ. ಸಿದ್ದು, ಹೇ ಮುನಿಯಾ ಬಾರೋ, ನಿನಗೆ ಸಿಟಿಯಿಂದ ಒಳ್ಳೆಯ ಬ್ರ್ಯಾಂಡ್ ಎಣ್ಣೆ ತಂದು ಕೊಡ್ತೀನಂದ. ಅಷ್ಟೇ, ಮುನಿಯಾ ಅಣ್ಣವರೇ ಯಾವಾಗ ಹೋಗೋಣ ಅಂದ. ಮುಂದೆ ಶುಕ್ರವಾರ ರಾತ್ರಿ ಮೂವರು ಹೋಗೋಣ ಅಂತ ಮಾತಾಡಿಕೊಂಡರು. ಇವರು ಮಾತಾಡಿಕೊಂಡದ್ದು ಸೋಮವಾರದ ಸಂಜೆ. ಸಿದ್ದು ಮತ್ತು ಅನುರಾಗ್ ಹೋಗೋದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾತಾಡಿಕೊಂಡರು. ಮಂಗಳವಾರದ ದಿನ ಸಿದ್ದು ಅನುರಾಗ್ನಿಗೆ ಫೋನ್ ಮಾಡಿ ನೆನಪಿಸಿದ. ಶುಕ್ರವಾರ ಮಧ್ಯಾಹ್ನ ನಾವು ಹೊರಡೋಣ, ಸಂಜೆ ಅಂದ್ರೆ ಮನೆಯಲ್ಲಿ ಕಳ್ಸಲ್ಲ, ಅದಕ್ಕೆ ಮನೆಯಲ್ಲಿ 2 ದಿನ ಟ್ರಿಪ್ ಅಂತ ಹೇಳು ಅಂತ ಹೇಳಿದ. ಎಲ್ಲ ಪ್ಲಾನ್ ರೆಡಿ ಆಯಿತು. ಹೊರಡೋಕೆ 2 ದಿನ ಇತ್ತು. ಸರಿ, ಮಂಗಳವಾರ ಮುಗಿದು ಬುಧವಾರ ಬಂತು. ಆ ದಿನ ಸಿದ್ದು ಮತ್ತು ಅನುರಾಗ ತಮ್ಮ ಸಾಹಸ ಯಾತ್ರೆ ಬಗ್ಗೆ ಮಾತಾಡೋಕೆ ಅಂತ ರಾತ್ರಿ 8 ಗಂಟೆಗೆ ಭೇಟಿಯಾದ್ರು. ಊರಿನ ರಸ್ತೆ ದೀಪದ ಕೆಳಗೆ ಮಾತಾಡ್ತಾ ಅನುರಾಗ್ ಸಿದ್ದು, ಆ ಸುಲೋಚನಾ ಕತೆ ನಿಜಾನ ಅಂದ. ಅದಕ್ಕೆ ಸಿದ್ದು, ಹೌದು ಕಣೋ, ಆ ಹೆಸರಿನ ಹೆಂಗಸು ಇದ್ದಿದ್ದು ನಿಜ ಅಂದ. ಅನುರಾಗ್, ಅವಳು ಎಂತವಳಾಗಿದ್ಲೋ ಈ ಕಾಡಿನಲ್ಲಿ ಅಂತ ಕೆಟ್ಟ ಸಾವು ಪಡೆಯೋಕೆ ಅಂದ. ಹಾಗೆ ಹೇಳಿದ ಕೆಲವೇ ಸೆಕೆಂಡ್ ಆದ ತಕ್ಷಣ ರಸ್ತೆಯ ಬೀದಿ ದೀಪ ಕೋಪ ಮಾಡಿಕೊಂಡಿತೇನೋ ಎಂಬಂತೆ ದೊಡ್ಡ ಶಬ್ದ ಮಾಡಿ ಒಡೆದು ಹೋಯಿತು. ಅನುರಾಗನಿಗೆ ಭಯದಿಂದ ಮಾತುಗಳೇ ಹೊರಡಲಿಲ್ಲ. ಅನುರಾಗ ಭಯದಿಂದ ನಡುಗಿದ, ಆದರೂ ಹೋಗುವ ಆಸೆ ಮಾತ್ರ ಸಾಯಲಿಲ್ಲ. ಅಂತೂ ಇಂತೂ ದಿನ ಮುಗಿಯಿತು. ಶುಕ್ರವಾರ ಸಂಜೆ ಸಿದ್ದು, ಅನುರಾಗ ಹಾಗೂ ಕುಡುಕ ಮುನಿಯಾ ಆ ನಿಗೂಢ ಕಾಡಿನೊಳಗೆ ಕಾಲಿಟ್ಟರು. ಮೂವರು ಬಹಳ ಹತ್ತಿರವಾಗಿಯೇ ನೆಯ್ಯುತ್ತಿದ್ದರು. ಆ ನಿಗೂಢ ರಾತ್ರಿಯಲ್ಲಿ ಕಾಡಿನೊಳಗೆ ಈ ಮೂವರು ಮಾತ್ರ. ಆದರೆ ಅವರಿಗೆ ತಿಳಿಯದ ಯಾರೋ ಅಲ್ಲಿ ಇದ್ದಾರೆ. ಅವರು ಯಾರೆಂದು ತಿಳಿಯಬೇಕೆನ್ನುವ ಆಲೋಚನೆ ಅವರ ಜೊತೆಗೆ ನಡೆಯುತ್ತಿತ್ತು. ಕಾಡಿನ ಕತ್ತಲಲ್ಲಿ ಟಾರ್ಚ್ ಹಿಡಿದು ಮುಂದೆ ಸಿದ್ದು, ಹಿಂದೆ ಮುನಿಯಾ, ಅವರ ಮಧ್ಯೆ ಅನುರಾಗ್ ನಡೆದು ಹೋಗುತ್ತಿದ್ದರು. ಸುತ್ತಲೂ ನಿಶ್ಶಬ್ದ, ಕೇವಲ ಗಾಳಿ ಹಾಗೂ ಕೀಟಗಳ ಶಬ್ದವಷ್ಟೇ ಕೇಳುತ್ತಿತ್ತು. ಮೂವರು ಆ ನೀರವತೆಯಲ್ಲಿ ನಡೆಯುತ್ತಿರಲು ಮುನಿಯನಿಗೆ ಏನೋ ವಿಚಿತ್ರವಾದ ಅನುಭವವಾಗಿ, ಅಣ್ಣಾವ್ರೇ ನಿಲ್ಲಿ, ಇಲ್ಲಿ ಯಾರೋ ನಡ್ಕೊಂಡು ಬರ್ತಾ ಇರೋ ಹಾಗೆ ಅನಿಸ್ತಾ ಇದೆ ಅಂದ. ಸಿದ್ದು, ಅನುರಾಗ್ ಇಬ್ಬರೂ ಅವನ ಮಾತನ್ನು ಪರೀಕ್ಷಿಸಲು ತಾವು ಸುಮ್ಮನೆ ನಿಂತರೂ ಮುನಿಯಾ ಹೇಳಿದ್ದು ನಿಜವೆನಿಸಿತು. ಹಿಂದೆ ಯಾವುದೋ ಶಬ್ದ ಕೇಳಿಸುತ್ತಿತ್ತು. ಅನುರಾಗ ಮತ್ತು ಸಿದ್ದು ಅಲ್ಲೇ ನಿಂತರು. ಮುಂದುವರೆಯುತ್ತದೆ. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.